ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ರಾಜ್ಯದ ಮುಖ್ಯಮಂತ್ರಿಗಳು ಹಿಡ್ಕೊಂಡು ಇಡೀ ಸರ್ಕಾರದ ರಾಜೀನಾಮೆ ಕೊಡಬೇಕಂತೇಳಿ ಫಸ್ಟ್ ಆಗ್ರಹ ಮಾಡ್ತೀನಿ. ಯಾಕಂದ್ರೆ ಎಲ್ಲರ ಮೇಲೂ ಒಂದೊಂದು ಕೇಸ್ಗಳಾಗ್ಯಾವ. ಈಗ ಎರಡನೇದಾಗಿ ಬಂದ್ ಕರೆ ಕೊಟ್ಟಂಥ ಮಹಾನುಭಾವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಬಾಬಾ ಸಾಹೇಬರಿಗೆ ಕ್ಷಮೆ ಕೇಳಬೇಕು, ಕಾಂಗ್ರೆಸ್ ಪಕ್ಷದವರು ಮತ್ತು ಉಳಿದ ಸಂಘಟನೆಗಳು. ಯಾಕಂದ್ರೆ ಸ್ವಾತಂತ್ರ್ಯ ಅವರು ಸಂವಿಧಾನ ಹಕ್ಕು ಎಲ್ಲರಿಗೂ ಕೊಟ್ಟಾರ, ಅದನ್ನು ದುರುಪಯೋಗ ಮಾಡ್ಕೊಂಡಿರಿ. ನೀವು ಅವ್ರಿಗೆ ಅವಮಾನ ಮಾಡಿರಿ. ಬಾಬಾ ಸಾಹೇಬರಿಗೆ ಬಡವರು, ನಿನ್ನೆ ವ್ಯಾಪಾರಸ್ಥರು ಅವ್ರು ಕೂತವ್ರು ಹೂವು ಚೆಲ್ಲೋದು, ತೆಂಗಿನಕಾಯಿ ಹೊಡೆಯೋದು, ಅದು ಅಲ್ಲದೇನೋ ಒಂದಿಷ್ಟು ಅಂಗಡಿ ದರೋಡೆ ಮಾಡೋ ರೀತಿ ನೀವು ಒಳಗೆ ಹೋಗಿ ಕೌಂಟ್ರಲ್ಲಿ ಡ್ರಾವರ್ಗಳನ್ನ ಚೆಕ್ ಮಾಡಿದೆ. ನನಗೆ ಒಂದು ತಿಳಿತಾ ಇಲ್ಲ, ಸೋಮೋಟೋ ಕೇಸ್ ಪೊಲೀಸ್ ಇಲಾಖೆಯವರು ತಗೊಳ್ಬೇಕಾಗಿತ್ತು, ಇಲ್ಲಿವರೆಗೂ ತಗೊಂಡಿಲ್ಲ. ಈ ರಾಜ್ಯದಾಗ ಪೊಲೀಸ್ ಇಲಾಖೆ ಹೆಂಗಾಗಿದೆ ಅಂದ್ರೆ, ಯಾವುದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರದವರು ಆದೇಶ ಮಾಡೋತನ, ಮೌಖಿಕ ಆದೇಶ ಮಾಡೋತನ ಯಾವುದೂ ಅವರು ಕೈಗೊಳ್ಳುತ್ತಿಲ್ಲ. ಅವ್ರು ನೆನಪು ಹಾರ್ಯಾರ, ತಾವು ಡ್ಯೂಟಿಗೆ ಬರೋಕ್ಕಿಂತ ಮೊದಲು ಏನು ಪ್ರಮಾಣ ವಚನ ಮಾಡಿ ಡ್ಯೂಟಿ ಸೇರ್ಕೊಂಡಾರತ್ತೇಳಿ. ಸಿಟಿ ರೇವರ್ ಪ್ರಕರಣ ಇರ್ಬೋದು, ಬೀದರ್ನ ಕಾಂಟ್ರಾಕ್ಟರ್ ಪ್ರಕರಣ ಇರ್ಬೋದು, ಎಲ್ಲದರಲ್ಲಿಯೂ ಪೊಲೀಸ್ ಇಲಾಖೆ ವೈಫಲ್ಯ ಎದ್ದು ಕಾಣ್ತದೆ. ನಿನ್ನೆದು ಎಲ್ಲರ ಬಳಿ ತಾವು ಮಾಧ್ಯಮದವರು ಅವರಿಗೆ ವಿಡಿಯೋಗಳನ್ನ ಕಳಿಸಿದಿರಿ ಅಂದರೂ ಇನ್ನೂ ಅವರಿಗೂ ಅವ್ರು ಯಾರ ಮೇಲೂ ಆ್ಯಕ್ಷನ್ ತಗೊಂಡಿಲ್ಲ. ಅದರ ಅರ್ಥ ಏನು? ಆಮೇಲೆ ಯಾವ ಸಂಘಟನೆದವರು ಈ ದುಷ್ಕೃತ್ಯ ಮಾಡ್ಯಾರ ಮತ್ತು ಅಸಂವಿಧಾನಿಕ ಶಬ್ದಗಳನ್ನು ಬಳಸಿ ಎಲ್ಲರಿಗೂ ಬೈದಾರ, ಅದು ತಪ್ಪು. ಅವರೆಲ್ಲರೂ ಕ್ಷಮೆ ಕೇಳ್ರಿ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಅದೇ ರೀತಿ ಇಡೀ ದೇಶದಲ್ಲಿ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ದ ನಾಯಕರು ಏನು ಅಮಿತ್ ಶಾ ಅವರ ಬಗ್ಗೆ ಏನು ಅವರ ನಾಯಕತ್ವಕ್ಕೆ ಹಾಗೂ ಅವರ ಇದಕ್ಕೆ ಏನು ಒಂದು ಚ್ಯುತಿ ತರುವಂಥ ಏನು ದೇಶದಲ್ಲಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ, ಹೋರಾಟಗಳನ್ನು ಮಾಡೋದಾಗಲಿ ಮಾಡ್ತಾ ಇದ್ದಾರಲ್ಲ, ಅದರದ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಖಂಡಿಸ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಅಮಿತ್ ಶಾ ಅವರು ಸಾಕಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಇರ್ಬೋದು, ಅಥವಾ ನರೇಂದ್ರ ಮೋದಿ ಅವರು ಇರ್ಬೋದು, ಅಥವಾ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಗೌರವವನ್ನು ಯಾವುದೇ ಪಕ್ಷ ಇರ್ಬೋದು, ಇವತ್ತು ಕಾಂಗ್ರೆಸ್ ಇರ್ಬೋದು ಮತ್ತು ಇನ್ನಿತರ ಪಕ್ಷಗಳು ಇರ್ಬೋದು, ಗೌರವವನ್ನು ಕೊಟ್ಟಿಲ್ಲ. ಇದನ್ನು ಇಡೀ ದೇಶದ ಜನರಿಗೆ ಈಗ ನಮ್ಮ ಪಕ್ಷದ ಪ್ರಮುಖರು, ನಾಯಕರು, ಪ್ರಧಾನಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ದ ನಾಯಕರು ನೆಹರು ಅವರು ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ದ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡು ಬಂದಿದೆ ಅನ್ನೋದು ಇಡೀ ದೇಶದ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಇವತ್ತು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಅದನ್ನು ಸಹಿಸಿಕೊಳ್ಳಾರದ ಇವತ್ತು ಕಾಂಗ್ರೆಸ್ನವರು ಅವ್ರ ಹತ್ರ ವಿಷಯನೇ ಇಲ್ಲ. ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧ ಮಾತಾಡಬೇಕು, ಅವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ವಿಷಯನೇ ಇಲ್ಲ ಅವ್ರ ಹತ್ರ. ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ತೆಗೆದುಕೊಂಡು ಬೇರೆ ಬೇರೆ ವಿಷಯಗಳನ್ನು ತೊಗೊಂಡು ಒಟ್ಟು ಹೋರಾಟ ಮಾಡೋದು, ಬಿ ಜೆ ಪಿ ವಿರುದ್ಧ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡ್ಕೋತಾ ಬಂದಿದ್ದಾರೆ. ಅದೇ ರೀತಿ ನಾವು ಇವತ್ತು ಪಾರ್ಲಿಮೆಂಟ್ದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಏನೇನು ಅನ್ಯಾಯ ಮಾಡಿದೆ ಅನ್ನೋದು ಹೇಳೋಕ್ಕೋಸ್ಕರ ಅದನ್ನು ಹೇಳಬೇಕಾಗಿತ್ತು. ಅದನ್ನೇ ಒಂದು ನೆಪ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಕಾಂಗ್ರೆಸ್ನವರು. ಅದನ್ನು ದಯವಿಟ್ಟು ಆ ರೀತಿ ನಮ್ಮ ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ತಾವು ಏನು ವಿರೋಧ ಮಾಡ್ತಾಯಿದ್ದೀರಿ ಅದನ್ನು ನಿಲ್ಲಿಸ್ರಿ. ನೀವು
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅನ್ಯಾಯವನ್ನು ಒಪ್ಪಿಕೊಂಡು ಇಡೀ ದೇಶದ ದಲಿತರಿಗೆ ಕ್ಷಮೆ ಕೇಳ್ರಿ ಮೊದಲು. ಏನು ಹಿಂದೆ 50 ವರ್ಷ ನೀವು ಏನೇನು ಅನ್ಯಾಯ ಮಾಡಿರಿ ಅನ್ನೋದನ್ನು ದೇಶದ ಜನರಿಗೆ ನಮ್ಮ ಪಕ್ಷ ಹೇಳ್ತಾ ಇದೆ. ಅವರು ಹಿಂದೆ ನೆಹರು ಅವರಿದ್ದಾಗ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಅದರಿಂದ ನಮಗಾಗಲಿ ನಮ್ಮ ಕ್ಯಾಬಿನೆಟ್ಗಾಗಲಿ ಏನೂ ವರ್ಕ್ ಬೀಳೋದಿಲ್ಲ ಅಂತ ಹೇಳಿದವ್ರು ಯಾರು? ಕಾಂಗ್ರೆಸ್ಸದ ನೆಹರು ಅವರು. ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಅವರಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಡಲಾರ್ದವ್ರು ಯಾರು? ಕಾಂಗ್ರೆಸ್ನವರು. ಅವರನ್ನು ಮುಂಬೈಗೆ ಅವರ ಪಾರ್ಥಿವ ಶರೀರವನ್ನು ತಂದು ಮುಟ್ಟಿಸ್ಲಿಕ್ಕೆ ಕೂಡ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ. ಇದನ್ನೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹೇಳೋದ್ರಿಂದ ಅವರಿಗೆ ಮುಜುಗರ ಆಗ್ತಾ ಇದೆ. ಅದು ಅವರಿಗೆ ಆತ್ಮಸಾಕ್ಷಿ ಅನ್ನೋದು ಐತೆ, ಅವ್ರಿಗೆ ಇಲ್ಲತ್ತಲ್ಲ, ಮನುಷ್ಯತ್ವ ಅದಾರ ಅವರು. ಅವ್ರಿಗೆ ಗೊತ್ತೈತೆ ನಾವೆಲ್ಲ ಹಿಂಗೆ ಅನ್ಯಾಯ ಮಾಡೇವು ಅನ್ನೋದು. ಅದೇ ರೀತಿ ಅವ್ರ ಪಕ್ಷದವರು ಹೇಳಿದ್ದಾರೆ, ಅದು ವಿಧಾನಸೌಧದಲ್ಲಿ ಕೂಡ ಹೇಳಿದ್ದಾರೆ. ನಮ್ಮ ರಮೇಶ್ ಕುಮಾರ್ ಅವರು ಹೀಗಿರುವಾಗ ಅವ್ರಿಗೆ ಗೊತ್ತೈತಿ ಇಷ್ಟೆಲ್ಲ ನಾವು ಬಾಬಾ ಸಾಹೇಬ್ ಅವ್ರಿಗೆ ಅನ್ಯಾಯ ಮಾಡಿದ್ದೀವಿ. ಈಗ ಭಾರತೀಯ ಜನತಾ ಪಕ್ಷದವರು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಮಾಡತ್ತಾರ. ಅಂಬೇಡ್ಕರ್ ಅವ್ರ ಬಗ್ಗೆ ಒಳ್ಳೆಯ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಏನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ದಿದ್ದಿಲ್ಲ ಅಂದ್ರೆ ಇವತ್ತು ನಾವು ಪಂಚತೀರ್ಥ ಅಂತೇಳಿ ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಇವತ್ತು ಲಂಡನ್ನಲ್ಲಿರ್ಬೋದು, ಇವತ್ತು ಮುಂಬೈ ದಾದರ್ದಲ್ಲಿರ್ಬೋದು, ದಿಲ್ಲಿಯಲ್ಲಿರ್ಬೋದು, ಅವರ ಪಂಚ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಿಮಗೇನಾಗಿತ್ತು ರೀ ಕಾಂಗ್ರೆಸ್ದವ್ರಿಗೆ 50 ವರ್ಷದೊಳಗೆ? ಅದಕ್ಕೆ ದಯಮಾಡಿ ಅಂಬೇಡ್ಕರ್ ಅವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾಗಲಿ ಅಥವಾ ಭಾರತೀಯ ಜನತಾ ಪಕ್ಷ ಆಗಲಿ ಎಂದೂ ಅವರಿಗೆ ಅಗೌರವ ಕೊಡುವಂಥ ಕೆಲಸವನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ಅದಕ್ಕೆ ದಯಮಾಡಿ ಇದನ್ನು ನಿಟ್ಟಿಗೆ ನಿಲ್ಲಿಸಿ ಅಂತೇಳಿ ಇವತ್ತಿನ ದಿವಸ ನಾನು ಇನ್ನೊಂದು ನಮ್ಮ ಎಲ್ಲ ದಲಿತ ಸಂಘಟನೆಗಳಿಗೂ ಹಾಗೂ ದಲಿತ ನಾಯಕರುಗಳಿಗೆ ನಾನು ಮನವಿ ಮಾಡ್ಕೋತೀನಿ, ವಿನಂತಿ ಮಾಡ್ಕೋತೀನಿ. ದಯಮಾಡಿ ಸತ್ಯಾಸತ್ಯತೆಯನ್ನು ಅರಿತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪಕ್ಷದವ್ರು ಗೌರವ ಕೊಡತ್ತಾರ, ಯಾವ ಪಕ್ಷದವರು ಅವರನ್ನು ಇದು ಪೂಜನೀಯ ಸ್ಥಾನದಲ್ಲಿ ಇಡತ್ತಾರ, ಅದನ್ನೆಲ್ಲವನ್ನು ಅರ್ಥ ಮಾಡ್ಕೊರಿ ದಯವಿಟ್ಟು. ನಾನು ಮನವಿ ಮಾಡ್ಕೋತೀನಿ ಎಲ್ಲ ದಲಿತ ನಾಯಕರಿಗೆ ಹಾಗೂ ದಲಿತ ಸಂಘಟನೆಗಳು, ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸ್ರಿ ಅಂತೇಳಿ ನನ್ನೊಂದು ಆಗ್ರಹ. ಭಾರತ ಸಂವಿಧಾನ ರಚನೆಯಾಗಿ 75 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ, ಸಂವಿಧಾನ ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆ ಏನಪ್ಪ ಅಂತಂದರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರ ಇರ್ತಕ್ಕಂಥ ಸರ್ಕಾರ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದಂಥ ಸಾಧನೆಗಳು, ಸಂವಿಧಾನಕ್ಕೆ 75 ವರ್ಷ ಪೂರೈಕೆ ಆದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನಡ್ಸ್ಕೊತಕ್ಕಂಥದ್ದನ್ನ ವಿಸ್ತೃತವಾಗಿ ಏನಪ್ಪ ಅಂತಂದ್ರೆ ರಾಜ್ಯಸಭೆಯಲ್ಲಿ ಮಾತಾಡ್ತಕ್ಕಂಥ ವಿಡಿಯೋನ ನಾವು ನೋಡಿದ್ವಿ ಏನಂತ ಹೇಳಿದ್ರೆ, ಬಹುತೇಕ ಹಲವಾರು ವಿಷಯಗಳ ಸಂಬಂಧಪಟ್ಟಾಗ ಅವ್ರು ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯ ಏನಪ್ಪ ಅಂತಂದ್ರೆ ಅದನ್ನ ಹೈಲೈಟ್ ಮಾಡಿ, ಅಂದ್ರೆ ಅವ್ರು ಮುಂದುವರೆದಂಥ ಮಾತುಗಳನ್ನ ಅವ್ರು ಕಟ್ ಮಾಡಿ ಏನಪ್ಪ ಅಂತಂದ್ರೆ ಅದನ್ನ ವಿರೋಧವಾಗಿ ತೋರಿಸ್ತಕ್ಕಂಥ ಕೆಲಸವನ್ನ ಇಡೀ ದೇಶಾದ್ಯಂತ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ. ಬಹುತೇಕ ಕಾಂಗ್ರೆಸ್ ಏನಪ್ಪ ಅಂತಂದ್ರೆ ಇಡೀ ದೇಶದಲ್ಲಿ ಸುಮಾರು 60 ವರ್ಷ ಏನಪ್ಪ ಅಂದ್ರೆ ಇಡೀ ದೇಶದಲ್ಲಿ ಆಡಳಿತ ನಡೆಸ್ತಾರೆ. 60 ವರ್ಷ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅನಿಸ್ಬೇಕಾಗಿತ್ತು, ದಲಿತರ ಬಗ್ಗೆ ನಿಜಕ್ಕೂ ನಿಮ್ಗೆ ಕಾಳಜಿ ಇತ್ತಂದ್ರೆ, ಅಥವಾ ಬಾಬಾ ಸಾಹೇಬ್ ಮೇಲೆ ನಿಮ್ಗೆ ಕಾಳಜಿ ಇತ್ತಂದ್ರೆ, ಸಂವಿಧಾನ ಮೇಲೆ ನಿಮ್ಗೆ ಕಾಳಜಿ ಇತ್ತಂದ್ರೆ, ಸಂವಿಧಾನಕ್ಕೆ 50 ವರ್ಷ ಆದಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಬೋದಿತ್ತಲ್ಲ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ. ಯಾಕೆ ಅವ್ರು ಚರ್ಚೆ ಮಾಡಲಿಲ್ಲ? 75 ವರ್ಷವನ್ನ ಪೂರೈಕೆ ಮಾಡಿದಂತ ಸಂದರ್ಭದಲ್ಲಿ, ಸಂವಿಧಾನಕ್ಕೆ 75 ವರ್ಷ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಏನಪ್ಪಾ ಅಂತಂದ್ರೆ ಅವ್ರಿಗೆ ಗೌರವ ಕೊಡೋ ನಿಟ್ಟಿನಲ್ಲಪ್ಪ ಅಂತಂದ್ರೆ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಭಯ ಆಯ್ತು. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ನ ಇತಿಹಾಸವನ್ನು ಬಿಜೆಪಿ ಅವ್ರು ಬಿಚ್ಚಿಡ್ತಾರ, ಎಲ್ಲಿ ದಲಿತ ನಮ್ಮನ್ನ ಏನಪ್ಪಾ ಅಂತಂದ್ರೆ ದೂರ ಆಗ್ತಕ್ಕಂಥ ಏನ್ ಭಯ ಇತ್ತಲ್ಲ, ಆ ಭಯದಿಂದ ಏನಪ್ಪಾ ಅಂತಂದ್ರೆ ಇವತ್ತು ಆ ವಿಡಿಯೋನ ಏನಪ್ಪಾ ಅಂತಂದ್ರೆ ತಿರುಚಿ ಮಾಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ. ನೀವು ನಿಜಕ್ಕೆ ಏನಪ್ಪಾ ಅಂತಂದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಜನ ನಿಮ್ಮನ್ನ ನೋಡ್ತಾ ಇದಾರೆ. ಬಾಬಾ ಸಾಹೇಬರಿಗೆ ಜೀವಂತವಾಗಿದ್ದಾಗ ನೀವು ಯಾವ ರೀತಿಯಾಗಿ ನಡ್ಸ್ಕೊಂಡ್ರಿ, ಸಂವಿಧಾನಕ್ಕೆ ಯಾವ ರೀತಿಯಾಗಿ ಗೌರವ ಕೊಟ್ರಿ, ಪ್ರಜಾಪ್ರಭುತ್ವ ನೀವು ಹೇಗೆ ನಡೆಸಿದ್ರಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ದೇಶದ ಜನ ನೋಡಿದ್ದಾರೆ ಏನಂತ. ಹೀಗಾಗಿ
ಈ ವಿಷಯ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಗೆ ಅಂಬೇಡ್ಕರ್ ಬಗ್ಗೆ ಹೇಳಲಿಕ್ಕೆ ಇರ್ತಕ್ಕಂಥ ವಿಷಯಗಳೇ ಕಾಂಗ್ರೆಸ್ಗೆ ಇಲ್ಲ. ಹೀಗಾಗಿ ಅಂಬೇಡ್ಕರ್ ಏನಪ್ಪಾ ಅಂತಂದ್ರೆ ಸಂವಿಧಾನಕ್ಕೆ ಬಿಜೆಪಿ ಅಪಮಾನ ಮಾಡಿದಂತಕ್ಕಂಥ ಸುಳ್ಳು ಅಪಪ್ರಚಾರ ಮಾಡಿ ಇವತ್ತು ಇಡೀ ದೇಶದ ಏನಪ್ಪಾ ಅಂತಂದ್ರೆ ಅನೇಕ ದಲಿತ ಪರ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ, ನಿಜಕ್ಕೆ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕಂತಕ್ಕಂಥ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ವಿಜಯಪುರದಲ್ಲಿ ಪ್ರತಿಭಟನೆ ಆಯ್ತು, ನೋಡ್ತಾ ಇದ್ದೇವೆ ನಿನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ಸಿನ ಬಂದ್ ಅಂತಕ್ಕಂಥದ್ದು ಹೇಳಿದಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕೊಳ್ಳಲ್ಲಿ ಶಲ್ಯ ಇರಲಿಲ್ಲ, ಕಾಂಗ್ರೆಸ್ನ ಧ್ವಜ ಇರಲಿಲ್ಲ. ಬಹುತೇಕ ಹೋರಾಟದ ಸಂದರ್ಭದಲ್ಲಿ ಅನೇಕ ದಲಿತ ಪರ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿದ್ರು. ಆ ಪರಿಣಾಮ ಏನಪ್ಪಾ ಅಂತಂದ್ರೆ ಇವತ್ತು ಹೋರಾಟ ಯಶಸ್ವಿ ಆಯ್ತು ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ಹೋರಾಟದ ಸಂದರ್ಭದಲ್ಲಿ ನೋಡಿದ್ವಿ ಅಂತಂದ್ರೆ ಸಹಜವಾಗಿ ನಮ್ಗೆ ಅನ್ಸುತ್ತೆ ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಆದ್ರೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅಮಾಯಕರೇನಪ್ಪಾ ಅಂತಂದ್ರೆ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಐತಲ್ಲ, ಇದು ನಾಚಿಕೆ ತರ್ತಕ್ಕಂಥ ಕೆಲಸ ಕಾಂಗ್ರೆಸ್ನ ಏನಂತ ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರ್ತಕ್ಕಂಥ ಸೋಮನಾಥ್ ಕಲ್ಲಿಮನ್ ಹೆಸರು ಬಹುತೇಕ ನೀವೆಲ್ಲ ಕೇಳಿರ್ಬೋದು. ಪಾಪ ಒಬ್ಬ ದಿನನಿತ್ಯ ಕೂಲಿ ಮಾಡಿ ಜೀವನ ನಡೆಸ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆ ಏನಪ್ಪಾ ಅಂತಂದ್ರೆ ಹೂವನ್ನು ಇಟ್ಕೊಂಡು ಅಮಾಸೆ ದಿನ ಹೂವನ್ನು ಇಟ್ಕೊಂಡು ಏನಪ್ಪಾ ಅಂತಂದ್ರೆ ರಸ್ತೆ ಮೇಲೆ ಮಾಡೋ ಸಂದರ್ಭದಲ್ಲಿ ಬಂದು ಏನಪ್ಪಾ ಅಂದ್ರೆ ಹೂವನ್ನು ಚೆಲ್ಲ ಬಿಟ್ಟು ಚೆಲ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾರೋ ಅಂಗಡಿ ಏನಪ್ಪಾ ಅಂತ ತೆಗೆದ ಸಂದರ್ಭದಲ್ಲಿ ಒಳಗಡೆ ಹೋಗಿ ಅವ್ರನ್ನ ಹೊಡೆದು ಕಲ್ಲು ಹೊಡೆದು ಏನಪ್ಪಾ ಅಂತಂದ್ರೆ ಕಪಾಳಿಗಡಿ ಕೊಟ್ಟು ಓಡಿಸ್ತಕ್ಕಂಥ ಇದನ್ನ ವಿಡಿಯೋ ನೋಡಿದ್ರೆ ಸಹಜ ನಮ್ಗೆ ಅನ್ಸುತ್ತೆ ನಾವು ಇಲ್ಲಿ ಭಾರತದಲ್ಲಿ ಇದ್ದೀವೋ ಅಥವಾ ಬೇರೆ ದೇಶದಲ್ಲಿ ಇದೆ ಅಂತಕ್ಕಂಥದ್ರ ಭಾವನೆ ಮೂಡ್ತಾ ಇದೆ. ಹೀಗಾಗಿ ಏನಪ್ಪಾ ಅಂತಂದ್ರೆ ನಿನ್ನೆ ನಡೀತಕ್ಕಂಥ 30ನೇ ತಾರೀಕು ನಡೀತಕ್ಕಂಥ ಹೋರಾಟ ಇದೆಯಲ್ಲ, ಇದು ಕಾಂಗ್ರೆಸ್ನ ಹೋರಾಟ ಅಲ್ಲ, ಇದು ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಸ್ವತಃ ಜಿಲ್ಲಾ ಆಡಳಿತ ಏನಪ್ಪಾ ಅಂತಂದ್ರೆ ಇದು ಹೋರಾಟವನ್ನು ನಡೆಸ್ತಾ ಇದೆ ಅಂತಕ್ಕಂಥ ಭಾವನೆ ನಮಗೆ ಮೂಡ್ತಾ ಇದೆ. ಯಾಕೆ ಮೂಡ್ತಾ ಇದೆ ಅಂತಂದ್ರೆ ಪೊಲೀಸರಿದ್ರು, ಕಾನೂನು ಇತ್ತು, ಯಾಕೆ ಅವ್ರ ಮೇಲೆ ಇನ್ನೂ ತನಕ ಕ್ರಮ ಕೈಗೊಳ್ತಾ ಇಲ್ಲ? SP ಅವ್ರು ಏನ್ ಮಾಡ್ತಾ ಇದ್ದಾರೆ, ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇತ್ತು? ಒಬ್ಬರ ಮೇಲೆ ಏನಾದ್ರು ಕೇಸ್ ಹಾಕಿದ್ದಾರೆ ಇವರು, ಅವ್ರಿಗೆ ವಿಡಿಯೋ ಸಮೇತ ಸಾಕ್ಷಿ ಸಿಕ್ಕಿದೆ. ಯಾಕೆ ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ ಬಹುತೇಕ ಈ ಹೋರಾಟ ಏನಪ್ಪಾ ಅಂತಂದ್ರೆ ಜಿಲ್ಲಾ ಆಡಳಿತ ಸ್ವತಃ ಏನಪ್ಪಾ ಅಂತಂದ್ರೆ ನಿರ್ದೇಶನ ಮೇರೆಗೆ ಹೋರಾಟ ನಡೀತಾ ಇದೆ. ಪೊಲೀಸ್ ಆಡಳಿತ ಏನಪ್ಪಾ ಅಂತಂದ್ರೆ ಇದು ಕುಮ್ಮಕ್ಕು ಕೊಟ್ಟಿದಂತಕ್ಕಂಥ ಭಾವನೆ ಮೂಡ್ತಾ ಇದೆ. ಈ ಹೋರಾಟದ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ, ಶಾಲಾ ಕಾಲೇಜು ರಜೆ ಕೊಟ್ಟಿದ್ದಾರೆ, ಬಸ್ಗಳೇನಪ್ಪ ಡೈವರ್ಟ್ ಮಾಡಿದ್ದಾರೆ. ಇಷ್ಟೊಂದು ದೊಡ್ಡ ಹೋರಾಟ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ರೀತಿ ಇರ್ತಕ್ಕಂಥದನ್ನ ಯಾವುದೋ ಒಂದು ಬಂದ್ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಇಷ್ಟು ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಕಾನೂನು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಇಷ್ಟೊಂದು ವ್ಯವಸ್ಥೆ ಮಾಡಲ್ಲ. ಹೋರಾಟ ಮಾಡ್ತಕ್ಕಂಥದ್ದು ಹಕ್ಕಿದೆ, ಜನಸಾಮಾನ್ಯರ ತೊಂದರೆ ಆಗೋದಂತಕ್ಕಂಥ ಜಿಲ್ಲಾಡಳಿತ ಏನಪ್ಪಾ ಅಂದ್ರೆ ಗಂಭೀರವಾಗಿ ಪರಿಗಣಿಸಬೇಕಿತ್ತು. ಯಾಕೆ ಜಿಲ್ಲಾಡಳಿತ ಏನಪ್ಪಾ ಅಂತಂದ್ರೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತಕ್ಕಂಥ ನೋಡಿದ್ರೆ ಬಹುತೇಕ ಏನಪ್ಪಾ ಅಂತಂದ್ರೆ ಈ ಜಿಲ್ಲಾ ಸಚಿವರು ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಏನಪ್ಪಾ ಅಂದ್ರೆ ಒತ್ತಡ ಇರತಕ್ಕಂಥ ಕೆಲಸ ಮಾಡಿದರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬಂದು ಕರೆ ಕೊಡ್ತಾರೋ ಅಲ್ಲೇನಪ್ಪಾ ಅಂದ್ರೆ ಜಿಲ್ಲಾಡಳಿತ ಅಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಏನಪ್ಪಾ ಅಂದ್ರೆ ಸಹಕಾರ ಮಾಡ್ಬೇಕಂತಕ್ಕಂಥದ್ದನ್ನ ಏನು ಮಾಡಿದಾರೆ ಅಂತಕ್ಕಂಥದ್ದನ್ನಪ್ಪ ನಮ್ಗೆ ಕಾಣಿಸ್ತಾ ಇದೆ ಏನಂತ. ಹೀಗಾಗಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ, ಯಾರು ಈ ಒಂದು ಗಲಭೆ ಸಂದರ್ಭದಲ್ಲಿ ಅಮಾಯಕರ ಮೇಲೆ ಹಲ್ಲೆ ಮಾಡಿದಾರೋ ಅವ್ರ ಮೇಲೆ ಏನಪ್ಪಾ ಅಂತಂದ್ರೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಂತಕ್ಕಂಥದನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಏನಪ್ಪಾ ಅಂದ್ರೆ ಆಗ್ರಹ ಮಾಡ್ತಾ ಇದ್ದೀನಿ. ಹೋರಾಟ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಆದ್ರೆ ಜನಸಾಮಾನ್ಯ ಏನಪ್ಪಾ ಅಂತಂದ್ರೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಅದಕ್ಕೆ ಜಿಲ್ಲಾಡಳಿತ ಏನಪ್ಪಾ ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಏನಪ್ಪಾ ಒಂದು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು. ಯಾಕೆ ಏನಪ್ಪಾ ಅಂದ್ರೆ ಒಬ್ರು ಏನಪ್ಪಾ ಅಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಕ್ಕಂಥ ಕೆಲಸ ಆಗಲಿ. ಹೀಗಾಗಿ ಈ ರೀತಿ ಎಲ್ಲ ಘಟನೆಗಳು ನೋಡಿದ ಸಂದರ್ಭದಲ್ಲಿ ಹೋರಾಟ ಸಂದರ್ಭದಲ್ಲಿ ಅನೇಕ ಏನಪ್ಪಾ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹಿಗ್ಗಾಮುಗ್ಗ ಬೈತಕ್ಕಂಥದ್ದು, ನಾವು ಭಾರತೀಯ ಜನತಾ ಪಾರ್ಟಿ ಜೆಂಡಾ ಸುಡ್ತೀವಿ, ಅಮಿತ್ ಶಾ ಅವ್ರಿಗೆ ಹಿಂಗ್ ಮಾಡ್ತಕ್ಕಂಥ ಹೇಳ್ತದಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳು ಬಹುತೇಕ ನಾವು ಅಂಬೇಡ್ಕರ್ ಅನ್ನು ಓದಿದ್ರೇನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಯಾರು ಗೌರವ ಕೊಟ್ಟರು, ಅಂಬೇಡ್ಕರ್ನ ಯಾರು ಹಿನಾಯ ನಡ್ಸ್ಕೊಂಡು ಅಂತಕ್ಕಂಥದ್ದನ್ನ ಯಾರು ಓದಿದಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಏನಂತ. ಹೀಗಾಗಿ ನಾನು ಅನೇಕ ದಲಿತ ಸಂಘಟನೆ ಮುಖಂಡರನ್ನ ಹೇಳ್ತಾ ಇದ್ದೀನಿ, ಈ ಒಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿ ನುಡ್ಸ್ಕೋ. ಬಾಬಾ ಸಾಹೇಬ್ರು ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿ ಸಮಾನ ಅಂತ ಅವಕಾಶ ಕೊಟ್ಟಿದ್ದಾರೆ, ಹೋರಾಟ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಹೋರಾಟ ಏನಪ್ಪಾ ಅಂತಂದ್ರೆ ದುರ್ಬಳಕೆ ಮಾಡ್ತಕ್ಕಂಥದ್ದು, ಯಾವುದೇ ಏನಪ್ಪಾ ಅಂತಂದ್ರೆ ಬಾಯಿಗೆ ಬಂದ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಆಗ್ಬಾರ್ದು ಅಂತಕ್ಕಂಥದ್ದನ್ನ ನಾ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾವು ನೋಡ್ತಾ ಇದೀವಿ ಬಹುತೇಕ ಈ ದೇಶದಲ್ಲಿ ಏನಪ್ಪಾ ಅಂದ್ರೆ ಸಂವಿಧಾನ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಾ ಇದಾರಲ್ಲ, ಇಡೀ ದೇಶ ಏನಪ್ಪಾ ಅಂತಂದ್ರೆ ಸುಮಾರು 60 ವರ್ಷ ಈ ದೇಶನ ಆಳ್ತಕ್ಕಂಥ ಕಾಂಗ್ರೆಸ್ ಒಂದೇ ಪಕ್ಷ ಏನಪ್ಪಾ ಅಂದ್ರೆ ದೇಶವನ್ನು ಆಳ್ತು. 43 ವರ್ಷ ಏನಪ್ಪಾ ಅಂದ್ರೆ ಒಂದೇ ಕುಟುಂಬದಲ್ಲಿ ದೇಶವನ್ನು ಆಳ್ವಿಕೆ ಮಾಡಿದ್ರು. ಹೀಗಾಗಿ ಅವರ ಕಾಲಘಟ್ಟದಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನೋಡ್ತಾ ಇದೀವಿ, ಇಡೀ ದೇಶ ಏನಪ್ಪಾ ಅಂತಂದ್ರೆ ಸಂವಿಧಾನವನ್ನ ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನವನ್ನ ದೂರಿಟ್ಟು ಸರಿಸಿ ಏನಪ್ಪಾ ಅಂತಂದ್ರೆ 22 ತಿಂಗಳು ಏನಪ್ಪಾ ಈ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಅವರು ಆಡಳಿತ ನಡೆಸಿದ್ದಾರೆ. ಸಂವಿಧಾನ ಗೌರವ ಕೊಟ್ಟಿಲ್ಲ, ಅವರು ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಇತಿಹಾಸವನ್ನು ತೆಗೆದು ನೋಡಿದ್ರೆ ಏನಪ್ಪಾ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಏನಪ್ಪಾ ಅಂದ್ರೆ ದಲಿತನ ಯಾರಾದ್ರೂ ಇವತ್ತು ಒಳ್ಳೆ ಸ್ಥಾನದಲ್ಲಿ ನಡ್ಸ್ಕೊಳ್ಳಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಇವತ್ತು ನರೇಂದ್ರ ಮೋದಿ ಅಂತಕ್ಕಂಥ ನಾವು ಹೆಮ್ಮೆಯಿಂದ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕಂದ್ರೆ ಆ ರೀತಿ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡಿದ್ದಾರೆ ಏನಂತ. ಹೀಗಾಗಿ ಈ ಒಂದು ಸಂವಿಧಾನ ಸಂಬಂಧಪಟ್ಟಾಗೆ ಅನೇಕ ರೀತಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಮಾಡಿದಂತ ಅಪಮಾನಗಳು ನೋಡಿದೀವಿ. ಬಾಬಾ ಸಾಹೇಬ್ರನ್ನು ಸೋಲಿಸಿದ್ರು, ಒಬ್ಬ ಸಾಮಾನ್ಯ ವ್ಯಕ್ತಿ ಬಾಬಾ ಸಾಹೇಬ್ರನ್ನು ಸೋಲಿದ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಅವ್ರು ಭಾರತ ರತ್ನ ಕೊಟ್ಟರು. ಯಾಕೆ ಬಾಬಾ ಸಾಹೇಬ್ರಿಗೆ ಜೀವಂತಿದ್ದಾಗ ಭಾರತ ರತ್ನ ಕೊಡ್ಬೇಕಿತ್ತಲ್ಲ? ಒಬ್ಬ ಸೋಲಿಸಿದಂತ ವ್ಯಕ್ತಿಗೆ 62ರಲ್ಲೇ ಏನಪ್ಪಾ ಅಂತಂದ್ರೆ ಭಾರತ ರತ್ನ ಕೊಟ್ಟರು. ಅಂದ್ರೆ ನಿಮಗೆ ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ರನ್ನ ಅವಮಾನ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಹಿಂದಿನ ಮಾಡ್ಕೊಂಡ್ಬಂದ್ರೆ ಈಗಲೂ ಮಾಡ್ತಾ ಇದೆ ಏನಂತ. ಹೀಗಾಗಿ ಏನಂತಂದ್ರೆ ನಿಮಗೆ ಜೀವಂತವಾಗಿದ್ದಾಗ ಏನಪ್ಪಾ ಅಂತಂದ್ರೆ
ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ರಾಜೀವ್ ಗಾಂಧಿ ಆಗಿರ್ಬೋದು, ಇಂದಿರಾ ಗಾಂಧಿ ಏನಪ್ಪ ಜೀವಂತ ಇದ್ದಾಗಲೇ ಭಾರತ ರತ್ನ ತಗೊಂಡ್ರು. ಬಾಬಾ ಸಾಹೇಬ್ರಿಗೆ ಯಾಕೆ ನಿಮಗೆ ಏನಪ್ಪಾ ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನೇತೃತ್ವ ಸಂಯುಕ್ತ ಸರ್ಕಾರ ರಚನೆ ಆದ ಮಾತ್ರ ಏನಪ್ಪ ಭಾರತ ರತ್ನ ಏನಪ್ಪ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ. ನಿಜಕ್ಕೂ ನಿಮ್ಗೆ ದಲಿತರ ಬಗ್ಗೆ ಬಾಬಾ ಸಾಹೇಬ್ರ ಬಗ್ಗೆ ಕಲ್ಪನೆ ಇತ್ತಂದ್ರೆ ಕೊಡ್ಬೋದಿತ್ತಲ್ಲ, ಯಾಕೆ ಕೊಡಕ್ಕಾಗಲಿ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇದ್ದೀನಿ 370ನೇ ವಿಧಿ ಬಾಬಾ ಸಾಹೇಬ್ರ ಕಲ್ಪನೆ ಇಡೀ ಅಖಂಡ ಭಾರತದಲ್ಲಪ್ಪ ಅಂದ್ರೆ ಭಾರತ ಸಂವಿಧಾನ ಜಾರಿ ಇರ್ಬೇಕಂತಕ್ಕಂಥದ್ದು ಇತ್ತು ಕಲ್ಪನೆ. ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಏನಪ್ಪ ಅಂದ್ರೆ ಭಾರತದ ಬಾಬಾ ಸಾಹೇಬ್ರ ಸಂವಿಧಾನ ಜಾರಿಯಲ್ಲಿ ಇರಲಿಲ್ಲ, ಅಲ್ಲಿ ಮೀಸಲಾತಿನೇ ಇರಲಿಲ್ಲ. ಯಾಕೆ ಕಾಂಗ್ರೆಸ್ ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ? ಇವತ್ತು ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರೆ ಏನಪ್ಪ ಮೀಸಲಾತಿ ತೆಗಿತಾರೆ ಅಂತ ಹೇಳ್ತಿದ್ರಲ್ಲ, ಕಾಂಗ್ರೆಸ್ ಅವತ್ತು ನೆಹರು ನೇತೃತ್ವ ಇರ್ತಕ್ಕಂಥ ಸರ್ಕಾರ ರಚನೆ ಇದ್ದ ಸಂದರ್ಭದಲ್ಲಿ ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಭಾರತ ಸಂವಿಧಾನ ಇರಲಿಲ್ಲ? 370ನೇ ವಿಧಿ ರದ್ದಾದ ನಂತರ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪನೆ ಐತೆ ಇವತ್ತು ಏನಾದ್ರೂ ಜಾರಿ ಬರ್ಲಿಕ್ಕೆ ಕಾರಣಕ್ಕತ್ರ ಯಾರಪ್ಪ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ ಅಂತಕ್ಕಂಥ ನಾವು ಹೇಳ್ಬೇಕು. ಯಾಕಂದ್ರೆ ಇವತ್ತು 370ನೇ ವಿಧಿಯನ್ನು ರದ್ದು ಮಾಡಿ ಏನಪ್ಪಾ ಅಂತಂದ್ರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಮೀಸಲಾತಿ ಬರ್ಲಿಕ್ಕೆ ಮತ್ತು ಇವತ್ತೇನಪ್ಪ ಅಂದ್ರೆ SC ST ಏನಪ್ಪಾ ಅಂದ್ರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುಮಾರು 14-15 ಜನ ಗೆಲ್ಲಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಹೇಳ್ಬೇಕು. ಹೀಗಾಗಿ ನೀವು ನಿಜಕ್ಕೂ ಕಾಳಜಿ ಇತ್ತಂದ್ರೆ ನಾವು ಹೇಳ್ತಾ ಇದೀವಿ ಇವತ್ತು 1924 ಏನಪ್ಪಾ ಅಂತ ನೆಹರು ಅವರು ಏನಪ್ಪಾ ಅಂತಂದ್ರೆ 1924ರಲ್ಲಿ ಗಾಂಧಿ ಅವರು ಬೆಳಗಾವಿಗೆ ಭೇಟಿ ಕೊಟ್ಟರು, ಪ್ರಥಮ ಕಾಂಗ್ರೆಸ್ ಅಧಿವೇಶನ ಅಂತೇಳಿ. ಬಹುತೇಕ ಅವ್ರಿಗೆ ಇತಿಹಾಸ ಗೊತ್ತಿರಲು ನಾನು ಕೇಳ್ತಾ ಇದ್ದೀನಿ ಏನಂತ ಹೇಳ್ತಿದ್ದ 1924ರಲ್ಲಿ ಬಾಬಾ ಸಾಹೇಬರು ಬೆಳಗಾವಿ ಭೇಟಿ ಕೊಟ್ಟಿದ್ರು, ಇಪ್ಪಾನಿಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ, ದಲಿತರಿಗೋಸ್ಕರ ಸಮಾವೇಶ ಮಾಡ್ತಾರೆ. ಆದ್ರೆ ಇಲ್ಲಿ ಇತಿಹಾಸದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಏನಂತ ಹೇಳ್ತಿದ್ದ. ಹೀಗಾಗಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ಗೆ 100 ವರ್ಷ ಆಯ್ತು ಅಂತಕ್ಕಂಥದ್ದು ಕಾಂಗ್ರೆಸ್ ಅಧ್ಯಕ್ಷ ಬಗ್ಗೆ ಹೇಳ್ತಾ ಇದ್ರಲ್ಲ. ಬಾಬಾ ಸಾಹೇಬ್ರು ಏನಪ್ಪಾ ಅಂದ್ರೆ ಕರ್ನಾಟಕ ಬಂದಂತ ಸಂದರ್ಭದಲ್ಲಿ ಇದಲ್ಲ, ಅದು ಇತಿಹಾಸದಲ್ಲಿ ದಾಖಲೆ ಇದೆ. ಬಾಬಾ ಸಾಹೇಬರು ಕರ್ನಾಟಕ ಭೇಟಿ ಕೊಟ್ಟದೇನಪ್ಪ ಅಂದ್ರೆ 100 ವರ್ಷ ಆಯ್ತು. ಅದನ್ನ ಯಾಕೆ ನೀವು ಏನಪ್ಪಾ ಅಂತಂದ್ರೆ ಎಲ್ಲೂ ತೆಗಿತಾ ಇಲ್ಲ ಏನಂತ ಹೇಳಿ. ಹೀಗಾಗಿ ಇವೆಲ್ಲ ನೋಡಿದ್ರೆ ಏನಪ್ಪಾ ಅಂದ್ರೆ ಸಹಜವಾಗಿ ಏನಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಏನಪ್ಪಾ ಅಂದ್ರೆ ದಲಿತರನ್ನ, ಅಂಬೇಡ್ಕರನ್ನ, ಸಂವಿಧಾನವನ್ನು ಹೇಗೆ ನಡ್ಸ್ಕೊಂಡು ಅಂತಕ್ಕಂಥದ್ರ ಇತಿಹಾಸ ನಮ್ಮ ಕಣ್ ಮುಂದಿದೆ. ಇವತ್ತು ದಲಿತ ನಮ್ಮಿಂದ ದೂರ ಆಗ್ತಾರಂತಕ್ಕಂಥ ಭಯದಿಂದ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಇವತ್ತು ಇತಿಹಾಸವನ್ನ ತಿರುಚಲಿಕ್ಕೆ ಇವತ್ತು ಇಷ್ಟೆಲ್ಲ ನಾವು ಸಾಧನೆಗಳನ್ನ ಏನಪ್ಪಾ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಮಾಡಿದೆ. ಹೀಗಾಗಿ ಏನಂತಂದ್ರೆ ಇವತ್ತು ಸಂವಿಧಾನಕ್ಕೆ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಿಂದೆ ಏನಪ್ಪಾ ಅಂತಂದ್ರೆ ಅದನ್ನ ಕಾನೂನು ದಿನ ಅಂತ ಕರೀತಾ ಇದ್ದಾರೆ. ಯಾವಾಗ ಏನಪ್ಪಾ ಅಂತಂದ್ರೆ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆದ ನಂತರ, ಮಾನ್ಯ ಪ್ರಧಾನಮಂತ್ರಿ ಆದ ನಂತರ ಅಂತಂದ್ರೆ ಅದನ್ನ ಸಂವಿಧಾನ ಸನ್ಮಾನ ಅಂತಕ್ಕಂಥ ಕಾರ್ಯಕ್ರಮ ಮಾಡೋದ್ರ ಮೂಲಕ ಈ ದೇಶದಲ್ಲಿ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಇವತ್ತು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ದಲಿತ ನಮ್ಮಿಂದ ಕೈ ಜಾರಿ ಹೋಗ್ತಾರೆ ಅಂತಕ್ಕಂಥ ಭಯದಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಕಾಂಗ್ರೆಸ್ ಬಗ್ಗೆ ಎಷ್ಟು ಹೇಳತ್ತೀರಿ? ಕಾಂಗ್ರೆಸ್ ಏನ್ ಘೋಷಣೆ ಮಾಡಿರೋದು ಬಂದ ಯಾವುದು ಮಾಡಿರೋದು ಸಂಘಟನೆ ಅಲ್ಲ, ಎಲ್ಲಾ ಸಂಘಟನೆ ಅವ್ರು ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ದಲಿತ ಸಂಘಟನೆಗಳು ಅರ್ಥ ಮಾಡ್ಕೋಬೇಕಂತ ಹೇಳ್ತಾರೆ. ನಮ್ಮ ದಲಿತ ನಮ್ಮನ್ನ ಅರ್ಥ ಮಾಡ್ಕೋಬೇಕು. ದೇಶದಲ್ಲಿ ಯಾರು ನಮಗೆ ಒಳ್ಳೇದನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇಟ್ಕೊಂಡು ಕೆಲಸ ಮಾಡ್ರಿ. ಇವತ್ತು ಯಾವ್ದೋ ಒಂದು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವೊಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇದೆಲ್ಲ ಇದು ಏನಪ್ಪಾ ಅಂತಂದ್ರೆ ಒಂದು ರೀತಿಯ ಅಂಗಡಿಕಾರ ಮೇಲೆ ಹಲ್ಲೆ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ನಡೆ ಪೊಲೀಸ್ ಈ ಹೋರಾಟ ಸಂಬಂಧಪಟ್ಟ ಅಂಗಡಿ ಮೇಲೆ ಹಲ್ಲೆ ಆಯ್ತು, ಎಲ್ಲ ಆಯ್ತು. ಯಾಕೆ ಇನ್ನೂ ತನಕ ಅವ್ರು ಬಂಧಿಸ್ಲಿಕ್ಕೆ ಆಗ್ಲಿಲ್ಲ ಜಿಲ್ಲಾಡಳಿತ ಪ್ರಶ್ನೆ ಏನಿರೋ ಕೇಳ್ತಾ ಇದ್ದೀನಿ. ಇಷ್ಟೊಂದು ಏನಪ್ಪಾ ಅಂತಂದ್ರೆ ಜನ ಏನಂತಂದ್ರೆ ಅಮಾಸೆ ಹೊತ್ತು ಎಲ್ಲ ಅಮಾಸೆ ದೊಡ್ಡ ಪ್ರಮಾಣ ಏನಪ್ಪಾ ಅಂದ್ರೆ ಜನ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭ ಎಲ್ಲ ಇರುತ್ತೆ. ಆದ್ರೂ ಏನಪ್ಪಾ ಅಂತಂದ್ರೆ ರೂಟ್ಗಳನ್ನ ಡೈವರ್ಟ್ ಮಾಡಿದ್ರೆ ನಮ್ ನಡೆ ಏನಪ್ಪಾ ಅಂದ್ರೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದ್ರೆ ಈಗ ಫಸ್ಟ್ ನೀವು ಹೋರಾಟ ಅದನ್ನ ಹೇಳಿ ಪುನರುಚ್ಚಾರ ಮಾಡಿ. ಈಗ ಅಮಿತ್ ಶಾ ಅವರು ಹೇಳಿರೋದು ಏನು ಅನ್ನೋದನ್ನ ಬ್ರೀಫ್ ಮಾಡಿ. ಅಮಿತ್ ಶಾ ಅವ್ರು ಹೇಳಿದೇನಪ್ಪಾ ಅಂತಂದ್ರೆ ಅಮಿತ್ ಶಾ ಅವ್ರ ಭಾಷಣ ಬಹುತೇಕ ನೀವೆಲ್ಲ ಕೇಳಿದೀವಿ. ಕೇವಲ ಯಾವ್ದೇನೋ ಇವತ್ತು ಫ್ಯಾಷನ್ ಅಂತಕ್ಕಂಥದ್ದು ಹೇಳಿದ್ರೆ ಮುಂದುವರೆದ ಭಾಗ ನಾವೆಲ್ಲ ನೋಡ್ಬೋದು ಏನಂತ ಹೇಳ್ತೀವಿ. ಇವತ್ತು ಯಾರೋ ಅದನ್ನ ಅಂಬೇಡ್ಕರ್ ಕಾಂಗ್ರೆಸ್ ಅದೇ ಹೇಳ್ತಾ ಇದ್ದೀವಿ. ಅಮಿತ್ ಶಾ ಅವರು ಭಾಷಣ ಮಾಡ್ತಾ ಏನು ಹೇಳಿದ್ರು ತಮಗೆಲ್ಲ ಗೊತ್ತಿದ್ದೀರಿ. ಏನು ಹೇಳಿದ್ರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂತ್ರಿ ಇದ್ರು. ಮಂತ್ರಿ ಇದ್ದಂಥ ಸಂದರ್ಭ ನಾನು ಹೇಳ್ತೀನಿ ಒಂದು ನಿಮಿಷ. ಅವ್ರು ಏನು ಹೇಳ್ತಾ ಇದ್ರು ಅಮಿತ್ ಶಾ ಅವರು, ಕಾಂಗ್ರೆಸ್ನವರು ಎಷ್ಟು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಅಂತ. ಒಂದು ನಿಮಿಷ ಹೇಳಿ ವಿಶ್ಲೇಷಣೆ ಮಾಡ್ರಿ, ಸಮರ್ಥನೆ ಮಾಡ್ಕೊಳ್ರಿ. ಅಕ್ಷರಶಃ ಅಮಿತ್ ಶಾ ಅವ್ರು ಏನ್ ಮಾತನಾಡಿದ್ರು ಅನ್ನೋದನ್ನ ಒಂದ್ಸಲ ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಅವ್ರು ಇದನ್ನೇ ವಿವರಣೆ ಇದನ್ನೇ ಕೊಡ್ತಾ ಇದ್ರು ಅವರು. ಅಂಬೇಡ್ಕರ್ ಅವರು ವಿವರಣೆ ಕೊಡ್ರಿ. ಅವ್ರು ಮಾತನಾಡಿರೋದನ್ನ ಒಂದ್ಸಲ ಪುನರುಚ್ಚಾರ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅವ್ರು ಏನ್ ಮಾತಾಡ್ಯಾರ ನಾನು ನಿಮಗೆ ಪ್ಲೇನೇ ಮಾಡ್ತೀನಿ. ನಾವು ಅದನ್ನೇ ಹೇಳ್ತಾ ಇದ್ದೀನಿ ಹೇಳಿ. ಈಗ ಏನ್ ಹೇಳುದು ಅಂಬೇಡ್ಕರ್ ಅನ್ನೋದು ಹೇಳುಕೆ ಫ್ಯಾಷನ್ ಆಗೈತಿ. ಅಂಬೇಡ್ಕರ್ ಹೇಳುಕೆ ಬದಲಿ ದೇವರ ಹೆಸರು ತಗೊಂಡಿದ್ರೆ 7 ಜನ ಮಕ್ಕಳಿಗೆ ಅಂದ್ರೆ ಅಂಬೇಡ್ಕರ್ ಹೆಸರು ತಗೊಳ್ಳೋದು ತಪ್ಪು
ಅನ್ನೋ ರೀತಿಯಲ್ಲಿ ಹೇಳುವುದಾದ್ರೆ 12 ಸೆಕೆಂಡ್ ಅಷ್ಟೇ ಹೇಳತ್ತೀರಿ ನೀವು ಮುಂದುವರೆದು ಪೂರ್ತಿ ಭಾಷಣ ಕೇಳಿ. ಅಷ್ಟೇ ಹೇಳ್ತೀನಿ. ನಿಮಗೇನು ನಾವೇನ್ ತಗೋಬೇಕು? ಈಗ ಕಾಂಗ್ರೆಸ್ ಅವರು ಸಂವಿಧಾನ ಕೈ ಹಿಡ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊತಾ ಅಡ್ಡಾಡತ್ತ. ಇಷ್ಟು ದಿನ ಅವ್ರು ಮೋಸ ಮಾಡಿದ್ರ ಅಂತ ಹೇಳೋ ಉದ್ದೇಶಕ್ಕೆ ಅದನ್ನ ಕೊಟ್ಟಿ. ಸಂಘಟನೆಗಳು ಕರೆ ನೀಡಿರೋದು ಬಂಧುಗಳು ಅಲ್ಲಲ್ಲ ಬಂಧುದಲ್ಲ, ನೀವು ಕೇಳಿದ ಪ್ರಶ್ನೆ. ಈಗ ಕಾಂಗ್ರೆಸ್ ರಾಜಕೀಯ ಒತ್ತಟ್ಟಿಗಿರ್ಲಿ, ಕಾಂಗ್ರೆಸ್ ಬಿಜೆಪಿ ಬೇಕಾಗಿಲ್ಲ. ಅಮಿತ್ ಶಾ ಅವರು ಸದನದೊಳಗೆ ಮಾತನಾಡಿರೋದು ಒಂದು ವಿಚಾರ ಸ್ಪಷ್ಟವಾಗಿ ಮಾತಾಡೋದು. ಈಗ ಮುಂದೆ ನೆಕ್ಸ್ಟ್ ಅವ್ರು ಸಮರ್ಥನೆ ಕೊಟ್ಕೊಂಡಿದ್ದಾರೆ, ಅದು ಸರಿ. ಅವ್ರು ಅಕ್ಷರಶಃ ಪದಶಃ ಅಂದಿರೋದು ಅಂಬೇಡ್ಕರ್ ಅನ್ನೋದು ನಿಮ್ಗೆ ಫ್ಯಾಷನ್ ಆಗಿದೆ. ಈ ಅಂಬೇಡ್ಕರ್ ಹೆಸರು ತಗೊಳ್ಳೋ ಬದಲು ದೇವ್ರ ಹೆಸರು ತಗೊಂಡಿದ್ರೆ ನಿಮ್ಗೆ 7 ಜನ್ಮದ ಪುಣ್ಯ ಸಿಕ್ತಿತ್ತು. ಈ ಪದದ ನಂತರ ಅವ್ರು 100 ಮಾತು ಹೇಳಿರ್ಬೋದು. ಈ ಪದಕ್ಕೆ ನಿಮ್ ಸಮರ್ಥನೆ ಇದೆಯಾ ಅದನ್ನ ಹೇಳಿ. ಬದುಕು ಸಮರ್ಥನೆ ಅಂತ ಹೇಳತ್ತಿಲ್ಲ. ಕಾಂಗ್ರೆಸ್ದವರು ಹೊರಗಡೆ ರಾಹುಲ್ ಗಾಂಧಿ ಅವರು ಸಂವಿಧಾನ ಕೈಯಾಗಿ ಹಿಡ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊತ ಅಡ್ಡಾಡತ್ತಾರ. ಅವಾಗ ಎಲ್ಲಿದ್ರು ಕಾಂಗ್ರೆಸ್ದವರು ಅವ್ರಿಗೆ ಅನ್ಯಾಯ ಮಾಡುವ ಆ ಉದ್ದೇಶ. ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಏನಾದ್ರೂ ಮಾಡಿ. ಪ್ರಶ್ನೆ ಏನಿದೆ ಅಂದ್ರೆ ಅಂಬೇಡ್ಕರ್ 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 ಅಂತ 7 ಸಲ ಹೇಳಿ ಇದು ಫ್ಯಾಷನ್ ಆಗಿದೆ. ಇದು ಹೇಳೋ ಬದಲಿ ದೇವರ ಹೆಸರು ನೀವು ಮಾಡ್ಕೊಂಡು ಹೇಳೋ ಬದಲಿ ದೇವರ ಹೆಸರು ತಗೊಂಡಿದ್ರೆ 7 ಜನ್ಮಕ್ಕೂ ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತಕ್ಕಂಥ ಪ್ರಶ್ನೆ ಅಷ್ಟೇ ಉತ್ತರ ಕೊಡಿ. ಅಷ್ಟೇ ಹೇಳತ್ತೀರಿ. ಅದು ಮುಂದಿನ ಬಿಟ್ಬಿಡಿ. ಅದೇ ಇದೇ ಪಾಯಿಂಟ್ ಹೇಳ್ತೀವಿ. ಹೇಳಿ ಅಲ್ಲಿ ಏನು ಚರ್ಚೆ ನಡೆದಿತ್ತಲ್ಲ, ನೀವು ಮಾಡ್ಕೊಂಡಿದ್ದು ಫ್ಯಾಷನ್ ತರ ನೀವು ಅಂಬೇಡ್ಕರ್ ನಡ್ಕೊಂಡಿದ್ದು. ನೀವು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಫ್ಯಾಷನ್ ಮಾಡೋದು ನೀವು ಅಂಬೇಡ್ಕರ್ ನೀವು ಏನೇನು ಮಾಡಿರಲ್ಲ ಹಿಂದೆ ನೀವು ಚರಿತ್ರೆ ನೋಡ್ಕೊಡ್ರಿ. ಆಮೇಲೆ ಅವ್ರ ಹೆಸರು ಹೇಳಿದ್ರು, ದೇವ್ರ ಹೆಸರು ಹೇಳಿದ್ರು ಹೇಳಿದ್ದಾರೆ. ಅಂತ ಹೇಳಿಲ್ಲ ಅವರು, ನೀವು ಮಾಡ್ಕೊಂಡಿದ್ದು ಫ್ಯಾಷನ್ ಅಂತ ಹೇಳಿದಾರೆ ಹೊಟ್ಟೆ ಸ್ವರ್ಗ ಸಿಕ್ತಿತ್ತು ಮಾಡ್ತೀವಿ. ಯಾಕೆ ಅವ್ನ ಅಂತ ದೇವ್ರಿಗಿಂತ ದೊಡ್ಡವನ ಮಗ ಅಂಬೇಡ್ಕರ್ ನಮ್ಮ ದೇವ್ರಿಗಿಂತ ದೊಡ್ಡವನು. ನಾವು ಬಳಸ್ಕೊಳ್ಳಾಗ್ತೇವೆ. ಹೆಸರು ತಗೊಳ್ಳೋ ಬದ್ಲಿ ದೇವ್ರ ಹೆಸರು ತಗೊಂಡಿದ್ರೆ ಸ್ವರ್ಗ ಸಿಗ್ಲಿ ಬಿಡ್ಲಿ ಅನ್ನೋದು ಮನುಷ್ಯ ಸತ್ತ ಮೇಲೆ ಯಾರು ಗೊತ್ತಾಗುದಿಲ್ಲ. ಈ ಜೀವನದಲ್ಲಿ ಅಂಬೇಡ್ಕರ್ ಅವ್ರ ಗೌರವ ಬಗ್ಗೆ ಮಾತಾಡಬೇಕಷ್ಟೇ. ಸ್ವರ್ಗ ಸಿಗ್ತೈತು ಬಿಡ್ತದೆ ಅಂದ್ರೆ ಅದು ಅಂಬೇಡ್ಕರ್ ಹೆಸರು ಕೊಟ್ಟರೆ ಫ್ಯಾಷನ್ ಅದು ತಗೋಬಾರ್ದು ಅನ್ನೋ ರೀತಿಯಲ್ಲಿ ಹೇಳುದು. ಫ್ಯಾಷನ್ ರೀತಿ ಅವ್ರು ತಗೊಳಕತ್ತಾರ. ದೇವರ ಹೆಸರು ಎಲ್ಲಿ ಬಂದಲ್ಲಿ ನೀವು ಯೋಗ್ಯ ನಾವು ಇಲ್ಲಿ ಹೆಂಗ್ ಚರ್ಚೆ ಮಾಡತ್ತೀವಲ್ಲ ಹಂಗ ಅಲ್ಲಿ ಪಾರ್ಲಿಮೆಂಟ್ ಅವಮಾನ ಆಗಿದೆ ಅಂತ ಕ್ಷಮೆ ಕೇಳ್ಬೋದಲ್ಲ ದೇಶದ ಗೃಹ ಸಚಿವರು. ಅವ್ರೇನು ಅಪಮಾನ ಏನ್ ಮಾಡಿದಾರೆ? ಅಪಮಾನ ಮಾಡ್ತಕ್ಕಂಥ ಕೆಲಸ ಅಲ್ಲ, ಯಾವ್ದೋ ಒಂದು ಫ್ಯಾಷನ್ ಅನ್ನೋದಂತ ನಾವು ಇಷ್ಟೊಂದು ಹೈಲೈಟ್ ಮಾಡ್ತೀವಿ ಅನ್ನೋದಿಲ್ಲ. ದೇವರಿಗೂ ಸ್ವರ್ಗಕ್ಕೂ ಅಂಬೇಡ್ಕರ್ಗೂ ಏನ್ ಸಂಬಂಧ? ನೋಡಿ ಬಾಬಾ ಸಾಹೇಬ್ ಇರ್ತಕ್ಕಂಥ ಇಡೀ ಏನಪ್ಪಾ ಅಂತಂದ್ರೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನೀವು ದೇವರಿಗೂ ಸ್ವರ್ಗಕ್ಕೂ ಅಂಬೇಡ್ಕರ್ಗೂ ಏನ್ ಲಿಂಕ್? ಇಲ್ಲಿ ದೇವರು ಸ್ವರ್ಗ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅವ್ರು ಏನಂತಂದ್ರೆ ಅಲ್ಲ, ಅದು ನಾ ಹೇಳ್ತೇನೆ ಈಗ ನೀವು ಸದನದೊಳಗೆ ನಿಂತ್ಕೊಂಡು ಅಂಬೇಡ್ಕರ್ನ ಸ್ಮರಣೆ ಮಾಡ್ತೀರಾ, ದೇವ್ರನ್ನ ಸ್ಮರಣೆ ಮಾಡ್ತೀರಾ? ಅದನ್ನ ಸರ್ ಅವ್ರು ಹೇಳಿದ ಉದ್ದೇಶ ಯಾವ ವಿಷಯ ನಾವು ಬಾಬಾ ಸಾಹೇಬ್ ಸ್ಮರಣೆ ಯಾವುದು? ನೀವು ಸದನದೊಳಗೆ ನಿಂತ್ಕೊಂಡ್ರೆ ನಿಮ್ಮ ಸ್ಮರಣೆ ಅಂಬೇಡ್ಕರ್ ದೇವ್ರ ನೋಡ್ರಿ, ಸಂವಿಧಾನ ಮೇಲೆ ದೇವ್ರನ್ನ ಸ್ಮರಣೆ ಮಾಡಿದ್ರೆ ದೇವರು ಬರ್ತದ. ಇಲ್ಲಿಲ್ಲ. ಸಂವಿಧಾನದ ಬದ್ಧವಾಗಿ ಹೋಗ್ಬೇಕಂತ ಅವರು ಅಂಬೇಡ್ಕರ್ ಹೆಸರನ್ನ ಫ್ಯಾಷನ್ ರೀತಿಯಲ್ಲಿ ತಗೊಂಡು ಇಲ್ಲಿವರೆಗೆ ಯೂಸ್ ಮಾಡ್ಕೋತ ಬಂದ. ಆ ಉದ್ದೇಶಕ್ಕೆ ಅದ್ರ ಬದಲಿ ನೀವು ದೇವ್ರ ಹೆಸರು ತಗೊಂಡಿದ್ರೆ ನಿಮ್ಗೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳ. ಕಾಂಗ್ರೆಸ್ಸಿಗೆ ಅಂಬೇಡ್ಕರ್ ಅವ್ರ ಮೇಲೆ ಸೆಕ್ಷನ್ ಇವತ್ತು ಅಂಬೇಡ್ಕರ್ ಅಲ್ಲಲ್ಲ, ಅದು ಬೇಡ. ಅದು ಯಾರಿಗೂ ಗೊತ್ತಿಲ್ಲ, ಆಮೇಲೆ ಬೇರೆ ಹಾಕದ ಅದ್ರ ಅರ್ಥ. ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರ ಹೆಸರು ತಗೊಳ್ಳೋದು ತಪ್ಪ? ಹೌದು, ತಪ್ಪು. ಅವ್ರು ನಡ್ಕೊಂಡಿದ್ ರೀತಿ ಏನಿತ್ತು ಇಷ್ಟು ವರ್ಷ ಅವ್ರಿದ್ದಾಗ, ಆ ಕಾರಣಕ್ಕೆ ಅದು ತಪ್ಪು. ಮತ್ತೆ ಅವ್ರು ಸತ್ತ ನಂತರ ಹೆಸರು ತಗೊಳ್ಳಿ, ಅದು ಅಂಬೇಡ್ಕರ್ ನಡ್ಸ್ಕೊಂಡಿದ್ದು ತಪ್ಪು. ನಾನು ಅಂತ ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ತಗೊಳ್ಳಿ ಅವ್ರ ಹೆಸರು. ಬಾಬಾ ಸಾಹೇಬ್ ಹೆಸರು ಜಗತ್ತಲ್ಲಿ ಯಾಕೆ ಬೇಕಾದ್ರೆ ತಗೊಳ್ರಿ, ಅದು ಸ್ವತಂತ್ರದ ಹೆಸರು ತಗೊಳಕ್ಕೆ ಏನಂತ ನೀವು ಕೇಳಿರೋ ಪ್ರಶ್ನೆ ಅವ್ರಿಗೆ ಆ ಯೋಗ್ಯತೆ ಇಲ್ಲ ಸರ್. ಅವ್ರಿಗೆ ಆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ನವ್ರಿಗೆ. ಅಂಬೇಡ್ಕರ್ ಅವರ ಹೆಸರು ತಗೊಂಡು ಮುಂದಿಟ್ಕೊಂಡು ಫೋಟೋ ಇಟ್ಕೊಂಡು ಬರೀ ಓಟಿಗಾಗಿ ಮಾಡ್ತಾರೆ ಹೊರತು ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವಂತ ಕೆಲಸ ಇನ್ನೂವರೆಗೆ ಮಾಡಿಲ್ಲ. ಜೀವಂತ ಇದ್ದಾಗಿ ನಡ್ಕೊಂಡು ಇಲ್ಲಿಯವರೆಗೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ
ಗೌರವ ಕೊಡುವಂಥ ಕೆಲಸ ಮಾಡಲೇ ಇಲ್ಲ ಅಂತೇಳಿ ಅಮಿತ್ ಶಾ ಅವರು ಅವಾಗೂ ಮಾಡಲಿಲ್ಲ, ಈಗಲೂ ಮಾಡಲಿಲ್ಲ. ಬರೀ ಓಟಿಗಾಗಿ ಅಂಬೇಡ್ಕರ್ ಅವ್ರ ಫೋಟೋ ಹಿಡ್ಕೊಂಡು ಅಂಬೇಡ್ಕರ್ ಅವ್ರು ಹೊರಟಿದ್ದೀರಿ ಅಂತ ಹೇಳಿದ್ರು ಅವರು. ಉದಾಹರಣೆ, ನೀವು ಅಂಬೇಡ್ಕರ್ ಅವ್ರಿಗೆ ಗೌರವ ಸಲ್ಲಿಸುವಂಥದ್ದು ಯಾವುದೂ ಮಾಡಿಲ್ಲ. ನಡಬರ್ಕ್ ಸ್ವರ್ಗ ಯಾಕೆ ನೋಡ್ರಿ? ಹಾಂ, ನಾಚಿಕೆ ಬರ್ಲಿ ಅಂತ ನಿಮಗೆ ಮುಂದಿನ ನಾಚಿಕೆ ಬರ್ಲಿ ಅಂತ ಹೇಳಿದ್ರು. ಅಲ್ಲಿ ಯಾರು ಇದ್ರಲ್ಲ ಕಾಂಗ್ರೆಸ್ನವ್ರಿಗೆ ಏನೇ ಚರ್ಚೆ ಇದ್ದಾಗ ಏನಾಗ್ತದ, ಈ ದೇವರ ಹೆಸರು ಹಾಕ್ತೋಡ್ರಿ, ಸ್ವಾಭಾವಿಕ ಬರ್ತದ. ಒಳ್ಳೆ ಕೆಲಸ ಮಾಡಿದ್ರೆ ನಾನು ಹೇಳದ್ ಕೇಳಿ, ನೀವು ಕೇಳುವ ಪ್ರಶ್ನೆಗೆ ಇಡೀ ಜಗತ್ ಜಾಹೀರ್ ಇದೆ. ನೀವು ಎಲ್ಲಾದ್ರೂ ಡೈವರ್ಟ್ ಮಾಡಿ ಸಮರ್ಥನೆ ಮಾಡ್ಕೊತೀರಿ ಅಂದ್ರೆ ನಾವು ಸಮರ್ಥನೆ ಮಾಡ್ಕೊಳಕ್ ನಿಜ ಸುಳ್ಳಿದ್ರೆ ನಮ್ಮ ಪ್ರಶ್ನೆ ಉತ್ತರ ಕೊಡಿ. ಈಗ ನೋಡ್ರಿ, ಇದನ್ನ ತಿಳ್ಕೊಳಕ ಈಗ ನಾವು ತಪ್ಪು ಮಾಡಿ ಮುಚ್ಕೊಳಕ್ ಬೇಕಾದ 108 ಹೇಳ್ಬೋದು ನಾವು. ಅದನ್ನೇ ಕೇಳ್ತಾ ಇದ್ದೀವಿ. ಪ್ರಶ್ನೆ ನಮ್ದು ಕೇಳ್ರಿ, ನಾವು ಪ್ರಶ್ನೆ ಕೇಳ್ತಾ ನಾನು ಎಲ್ಲಾ ದಲಿತ ಸಂಘಟನೆ ಮುಖಂಡರಿಗೆ ಹೇಳ್ತೀನಿ, ಒಂದು ಓಪನ್ ಏನಂತ ಒಂದು ವೇದಿಕೆಗೆ ಬರಮಾಡ್ಕೊಡ್ತೀವಿ, ಬೇಕಾದ್ರೆ ಅವ್ರು ಬರ್ಲಿ. ಯಾರು ಅಂಬೇಡ್ಕರ್ನ ಸರಿಯಾಗಿ ನಡೆಸ್ಕೊಂಡಾರ, ಯಾರು ದಲಿತರಿಗೆ ಯಾರು ಅನ್ಯಾಯ ಮಾಡ್ಯಾರ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಮಾಡಿ ಚರ್ಚೆ ಮಾಡ್ರಿ, ಚರ್ಚೆಗೆ ಬಂದಿಲ್ಲ ನಾವು ಇಲ್ಲಿ. ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಒಂದ್ ನಿಮಿಷ, ನಿಮಗೆ ನಾವು ಕೇಳ್ತಾ ಇರೋದು ಸ್ವರ್ಗಕ್ಕೆ ಏನಂತ ಹೇಳಿದಾರೆ, ಆ ಸ್ವರ್ಗದ ಶಬ್ದ ಏನಿದೆ ಅನ್ನೋದು ಗೊತ್ತಾಗ್ತದೆ. ನಾ ಅದೇ ಹೇಳ್ತಿರೋದು, ಈಗ ಒಳ್ಳೆ ಕೆಲಸ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಗರಕ್ಕೆ ಆಗಿಲ್ಲ ಅಂತ ಹೆಸರು ತಗೊಳ್ಳೋದು, ಅವ್ರ ಹೆಸರು ತಗೊಳಕ ನೀವು ಯೋಗ್ಯರಲ್ಲ, ನೀವೆಲ್ಲ ನಗರಕ್ಕೆ ಹೋಗಿರೋ ಮಾತಾಡೋರು. ಇಲ್ಲ ಸರ್, ಅದೇ ದಾಟಿಲಿ ಹೇಳಿದ್ರು, ಅದೇ ಇದರಲ್ಲಿ ಹೇಳಿದರು. ಕೊಟ್ಟಿದ್ದಾರೆ 370. ಅಮಿತ್ ಶಾ ಅವರ ಹೇಳಿಕೆಯನ್ನ ಸಮರ್ಥಿಸ್ಕೊಳ್ತಿರೋ ಅಥವಾ ಅಮಿತ್ ಶಾ ಹೇಳಿಕೆ ತಪ್ಪಿದೆ ಅಂತ ಎರಡು ಪ್ರಶ್ನೆ ಕಾಂಗ್ರೆಸ್ ಅವ್ರು ಕೇಳ್ತೀನಿ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದೇ ನಿಮಿಷ ಆಯ್ತು, ಸಮರ್ಥನೆ ಆಯ್ತು ನಮ್ದಾಗ. ಇಡೀ ದೇಶದಾಗ, ಇಡೀ ರಾಜ್ಯದಾಗ ಅಮಿತ್ ಶಾ ಅವ್ರ ಹೇಳಿಕೆ ಬಗ್ಗೆ ಇವ್ರು ಹೋರಾಟ ಮಾಡಾಕತ್ತಾರ, ಬಂದ್ ಕರೆ ಕೊಟ್ಟಾರಲ್ಲ. ಕರ್ನಾಟಕದ ಕಲಬುರಗಿ ಬಿಟ್ಟರೆ ವಿಜಯಪುರ ಎರಡೇ ಕಡೆ ಯಾಕಾಯ್ತು? ಕಾಂಗ್ರೆಸ್ ಅವ್ರಿಗೆ ಕೇಳ್ತಾರೆ. ಒಂದೇ ನಿಮಿಷ ಹಂಗಿತ್ತಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ನಿನ್ನೆ ಅವ್ರು ಪ್ರೆಸ್ ಮೀಟ್ ಎಲ್ಲಿ ಮಾಡಿದ್ರು ಕಾಂಗ್ರೆಸ್ ಅವರು? ಒಂದ್ ನಿಮಿಷ ಪೂರ ಕೇಳಿ. ಇದನ್ನ ಯಾರನ್ನ ಅಲ್ಲ, ಯಾರ ಹಗರಣ ಅಥವಾ ಯಾರನ್ನ ಉಳಿಸಾಕ ಕಲಬುರಗಿ ಮತ್ತು ವಿಜಯಪುರದಾಗ ಬಂದ್ ಕರೆ ಕೊಟ್ರಿ? ಪ್ರಶ್ನೆ ತಿಳ್ಕೋರಿ. ಈಗ 1 ಸೆಕೆಂಡ್ ಅಲ್ಲ, ಈಗ ಈ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಅಂಬೇಡ್ಕರ್ 2 ಸತಿ ಸಾಯ್ಬೇಕು. ಅಲ್ಲ, ಅಂಬೇಡ್ಕರ್ ಗೌರವ ಕೊಟ್ಟವ್ರನ್ನ ನಾವು ಜಾಸ್ತಿ ನೆನ್ಸ್ಕೋಬೇಕು. ಮಾಧ್ಯಮದವ್ರು ನೀವೆಲ್ಲರೂ ಪ್ರಶ್ನೆ ಯಾಕೆ ಮಾಡ್ಲಿಲ್ಲ? ನಿನ್ನೆ ಇದಕ್ಕೆ ನಿನ್ನೆ ಬಡವರದ್ದು ಹೂವಾದೆಲ್ಲ ಚೆಲ್ಲಿದ್ರು, ಅವಾಗ ಕೇಳಿದ್ರು, ಆಮೇಲೆ ಕೇಳಿದ್ರು. ನೀವು ಅವಾಗ ಅಶೋಕರ ಪೂರ್ತಿ ನೀವು ಆ ಬಡ ಮಹಿಳೆಗೆ ಇದನ್ನ ಕೇಳಿಸಿದ್ರಿ, ದುಡ್ಡು ಕೊಡಿಸಿದ್ರಿ, ಹೌದಾ? ಅಲ್ಲ, ನೀವು ಕೇಳಿರತ್ತೆ, ಫಸ್ಟ್ ಹೇಳಿನ ನೀವು ಕೇಳಿರತ್ತೆ, ಮುಗಿಸ್ತೀನಿ. ಇನ್ನ ಒಂದ್ ಕಡೆ ದರೋಡೆ ಮಾಡ್ದಂಗೆ ಹೋಗಿದ್ರು, ಅದನ್ನ ನೀವು ಪ್ರಶ್ನೆ ಮಾಡ್ಲಿಲ್ಲ. ಎಲ್ಲಿ ಕಂಪ್ಲೇಂಟ್ ಆಗಿದೆ? ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ. ಕೇಳುವ ವ್ಯವಧಾನ ಇಲ್ಲ ಅಂದ್ರೆ ನಾವು ಕೇಳಲ್ಲ. ಎಲ್ಲಿ ನಾಲ್ ಬೇಡ ಇಲ್ಲಿಂದು ಅಂಗಡಿ ಕಲ್ಲೊಂದಿದ್ದು, ಅವರು ಹೂ ಎಸಿದ್ದು, ಹೊರಗೆ ಬಂದಿದ್ದೆ ಮಾಧ್ಯಮದಿಂದ. ಹೌದು, ನಾನು ಫಸ್ಟ್ ಹೇಳುವಾಗ ಹೇಳಿನಿ, ನೀವೇ SP ಅವ್ರಿಗೆ ಕಳಿಸಿದ ಮೇಲೂ ಆಕ್ಷನ್ ಆಗಿಲ್ಲ. ಈಗ ಪ್ರಶ್ನೆ ಏನಂದ್ರೆ ಡೈವರ್ಟ್ ಮಾಡ್ತಾ ಇದ್ರಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ, ಕಾಂಗ್ರೆಸ್ನವರು ಬಂದ್ ಮಾಡಿದ್ದಾರೆ ಅನ್ನೋ ದೃಷ್ಟಿಕೋನದಾಗ ಹೇಳ್ತಾ ಇದ್ರಿ. ಇದು ಒಂದ್ ನಿಮಿಷ ಮುಂಚೆ ಹೇಳ್ಬಿಡ್ತೀನಿ, ಕಾಂಗ್ರೆಸ್ನವರು ಬಂದ್ ಮಾಡಿಲ್ಲ, ಅವ್ರೆಲ್ಲೂ ಬಂದ್ ಕರೆ ಕೊಟ್ಟಿಲ್ಲ. ಶಾಲಾ ಕಾಲೇಜ್ಗಳಿಗೆ ಹೆಂಗ್ ಹೋಯ್ತು? ಬಸ್ ಎಲ್ಲ ಬಂದ್ ಹೆಂಗಾದು? ಆಮೇಲೆ ಒಂದೇ ನಿಮಿಷ, ಅವ್ರು ಬಂದ್ ಕರೆ ಕೊಟ್ಟಿಲ್ಲ ಅಂದ್ರೆ
ಅವರು ಬಂದು ಕರೆ ಕಾಂಗ್ರೆಸ್ನವ್ರು ಬಂದು ಕರೆ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅವರು ಅಂಬೇಡ್ಕರ್ ಅವ್ರಿಗೆ ಅವಮಾನ ಅವರೇ ಮಾಡ್ದಂಗೆ ಆಯ್ತು. ಒಬ್ಬ ಲೀಡರು ಅಲ್ಲಿ ಬರಲಿಲ್ಲ, ದಲಿತ ಮುಖಂಡರು ಹಿಂದುಳಿದವ್ರು ಬಿಟ್ಟು ಉಳಿದವ್ರು ಯಾರು ಬರಲಿಲ್ಲ. ಇಲ್ಲಿ ಕೇಳಿಲಿ, ಇಲ್ಲಿ ಕೇಳಿಲಿ, ಈಗ ನಾವು ಸಮರ್ಥನೆ ಮಾಡ್ಕೊಳತ್ತೇವೆ, ಅದಕ್ಕೆ ಸಮರ್ಥನೆ ಮಾಡ್ಕೊಳತ್ತೇವೆ. ಒಂದೇ ಮಾತು ಹೇಳ್ತೇನೆ ರೀ ಅಣ್ಣವ್ರ, ದಯವಿಟ್ಟು ಕಾಂಗ್ರೆಸ್ದವ್ರದಲ್ಲ ಇದು, ಸಂಘಟನೆಗಳು ಹೋರಾಟ ಮಾಡ್ಯಾರ ಅಂತ ಹೇಳ್ತೀವಿ, ಒಪ್ಕೋತೀವಿ ನಾವು. ಒಂದೇ 28ನೇ ತಾರೀಕಿಗೆ ಜಂಟಿಯಾಗಿ ಅವ್ರು ಇದ್ರ ಕರೆ ಕೊಟ್ಟಿದ್ರು. 1 ಮಿನಿಟ್, 28ನೇ ತಾರೀಕಿಗೆ ಜಂಟಿಯಾಗಿ ಹೋರಾಟ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ರು ಕಾಂಗ್ರೆಸ್ ಲೀಡರ್ಗಳು, ಆಮೇಲೆ ದಲಿತ ಸಂಘಟನೆಗಳು ಕೊಟ್ಟಿದ್ರು. ಆವಾಗ ಇವರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ತೀರ್ಕೊಂಡ ಇದನ್ನ ಅವರು ಮುಂದೆ ಹಾಕಿದ್ರು ಕಾಂಗ್ರೆಸ್ದವರು. ಇವು ಸಂಘಟನೆಗಳು 28ನೇ ತಾರೀಕಿಗೆ ಮಾಡಿದ್ರು ಅವರು ಹೋರಾಟ, ಅವಾಗ ಹೋರಾಟ ಮಾಡಿದ್ರು. ನಂತರ ಇಲ್ಲ ಮತ್ತೆ ಎಲ್ಲರೂ ಕೂಡಿ ನಾವು ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ನಾಯಕರು ಪತ್ರಿಕಾ ಹೇಳಿಕೆ ಕೊಟ್ಟು 30ನೇ ತಾರೀಕಿಗೆ ಅಂತ ಕೊಟ್ಟದ್ದು ತಮ್ಮ ಪತ್ರಿಕೆಗಳಲ್ಲಿ ನಾವು ಓದಿದ್ದೇನೆ. ಅದ್ರ ಪ್ರಕಾರ ಅವರು ಇದರ 30ನೇ ತಾರೀಕಿಗೆ ಹೋರಾಟವನ್ನು ಅವ್ರು ಇಟ್ಕೊಂಡಾರಲ್ಲ, ಅದು ಕಾಂಗ್ರೆಸ್ ಹೋರಾಟ ಅಂತೇಳಿ ಇಡೀ ಎಲ್ಲರಿಗೂ ಕಾಂಗ್ರೆಸ್ ನಾಯಕರು ಅಂದ್ರೆ ಕಾಂಗ್ರೆಸ್ಗೆ ಜಿಲ್ಲೆಯಲ್ಲಿ ಒಬ್ಬ ಅಧ್ಯಕ್ಷರಿರ್ತಾರೆ, ಜಿಲ್ಲಾಧ್ಯಕ್ಷರು ಅಧಿಕೃತ ಅವರು ಕೊಡೋ ಸ್ಟೇಟ್ಮೆಂಟ್ಗಳು, ಅವ್ರು ಕೊಡೋ ಕರೆ ಆ ಪಕ್ಷದ ನಿರ್ಧಾರ. ಅಲ್ಲಿ ಯಾವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನು ಇರಲಿಲ್ಲ. ನೋಡ್ರಿ, ಜಿಲ್ಲಾ ಅಧ್ಯಕ್ಷರೇ ಕೊಡ್ಬೇಕಂತೇಳಿ ಏನಿಲ್ಲ, ಇದು ನಾವು ಹೇಳೋ ಶಿಸ್ತು ಒಪ್ಕೋತೀವಿ. ಆದ್ರೆ ಆ ಪಕ್ಷದಲ್ಲಿ ಇರುವಂಥ ದಲಿತ ನಾಯಕರುಗಳು ಕರೆ ಕೊಟ್ಟಿದ್ರು. ಈಗ ನಾವು ಅದರ ವಿರುದ್ಧ ನಾವು ದಲಿತ ನಾಯಕರುಗಳು ನಾವು ಅವ್ರ ವಿರುದ್ಧ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲ ಪ್ರಶ್ನೆ ಅದು. ಈಗ ಇಲ್ಲಿ ಅಧ್ಯಕ್ಷರು ಬಂದಿಲ್ಲ, ಅಧ್ಯಕ್ಷರು ಬರಲಾರ್ದೆ ನಾವು ಮಾಡತ್ತೇವೆ. ಕಾಂಗ್ರೆಸ್ ಶಾಲ ಹಾಕಿಲ್ಲ ಅಂತ ಈಗ ನೀವು ಹೇಳಿದ್ರಲ್ಲ, ಕಾಂಗ್ರೆಸ್ನವ್ರು ಕರೆ ಕೊಡ್ಲಿ, ಏನು ದಲಿತ ಸಂಘಟನೆಯವ್ರು ಕರೆ ಕೊಡ್ಲಿ, ಕರೆ ಕೊಡೋಕ್ಕಿಂತ ಮುಂಚೆ 1 ವಾರ ಮುಂಚೆ ಹೇಳ್ಯಾರ ಅವ್ರು ಬಿಜಾಪುರನ ಬಂದ್ ಮಾಡ್ತೀವಿ ಸಂಪೂರ್ಣವಾಗಿ ಅಂತೇಳಿ ಮಾಡ್ತಾರೆ. ಹೌದಾ? ನೀವು ಕೆಲವು ದಲಿತ ಮುಖಂಡರನ್ನ ಕರೆದು ಒಂದು ಸ್ವಲ್ಪ ತಿಳಿ ಹೇಳಬೇಕಾಗಿತ್ತಲ್ಲ ಏನನ್ನೋದು. ಯಾಕಂದ್ರೆ ನೀವು ಇಬ್ರು ಒಗ್ಗಟ್ಟಿದ್ರೆ ಅನ್ಸತ್ತದ, ಬಿಜೆಪಿ ಅವರು ಕಾಂಗ್ರೆಸ್ ಅವ್ರು ನೀವು ಒತ್ತಾಗ ಮಾಡ್ರಿ, ನಾವು ರಮೇಶ್ದಾಗ ಮಾಡ್ತೀವಿ, ನೀವು ಒತ್ತಾಗ ಮಾಡಿ ರಮೇಶ್ದೇವ್ ಮಾಡ್ತೇವೆ ಅಂತೇಳಿ ಸಾರ್ವಜನಿಕರ ಬಲಿಪುಷ್ ಮಾಡ್ಬೇಕು. ಮುಂಚೆನೆ ಕರಿಬೇಕಾಗಿತ್ತು ಅವ್ರಿಗೆ, ಕರೆದು ನೀವು ಒಂದು ಅದರ ಪ್ರಯತ್ನ ಇದು ಮಾಡ್ಬೇಕಾಗಿತ್ತು. ಅಲ್ಲಲ್ಲ, ನಾನು ನಾವು ತಪ್ಪೇ ಮಾಡಿಲ್ಲ, ಯಾಕೆ ಅವ್ರನ್ನೆಲ್ಲ ಹೋಗಿ ನಾವು ಮನವೊಲಿಸ್ಬೇಕಂತ ನಾವ್ ಯಾಕೆ ಅವ್ರ ಹತ್ರ ಹೋಗ್ಬೇಕು? ಇಲ್ಲ, ತಿಳ್ಕೋಬೇಕು, ನಮ್ ದಲಿತ ಕಾಂಗ್ರೆಸ್ ಅನ್ಯಾಯ ಮಾಡೋದು ತಿಳ್ಕೋಬೇಕಂತೇಳಿ ಈಗ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಮನವೊಲಿಸುವಂತ ಪ್ರಯತ್ನ ತಮ್ಮ ಕರೆಕ್ಟ್. ನಿಜವಾಗ್ಲೂ ನಾವು ಯಾರ್ಯಾರಿಗೆ ಕರೆಬೇಕು, ಕೆಲವೊಬ್ರು ಮುಖಂಡ್ರಿಗೆ ಅಲ್ಲ, ಅದು ರೀತಿ ಅಲ್ಲ. ನಮ್ಮ ಪಕ್ಷ ಈ ರೀತಿ ಇದ್ರೆ ನಡ್ಕೊಂಡೈತೆ ಅಂಬೇಡ್ಕರ್ ಅವ್ರ ಬಗ್ಗೆ. ನೀವು ಅದನ್ನ ಒಂದೇ ಇದನ್ನ ಮಾಡ್ಕೊಂಡು ಪ್ರತಿಯೊಂದು ಅವ್ರ ಇದ್ರೆ ಕೊಡ್ತಿರ್ತಾರೆ. ಆ ರಾಜಕಾರಣ ಮಾಡಕ್ ಹೋಗ್ಬೇಡಿ. ಸಂಘಟನೆಯವ್ರನ್ನ ಕೆಲವೊಬ್ರಿಗೆ ಮಾತಾಡೇವಿ ಇಲ್ಲ ಅಂತ ಅಲ್ಲ, ಕೆಲವೊಬ್ಬರಿಗೆ ಮಾತಾಡೇವಿ ಇಲ್ಲ ಅಂತೇಳಿ ಅಲ್ಲ, ಮಾತಾಡೇವಿ. ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಕೊಡುವಂಥದ್ದು ಪಕ್ಷ ನಮ್ಮ ಪಕ್ಷ, ಅದು ನಾವು ಒಪ್ಪೋದು. ನಿಮ್ಮ ಸಮರ್ಥನೆ ಏನು? ನಿಮ್ಮ ಸಮರ್ಥನೆ ಏನು? ಕಾಂಗ್ರೆಸ್ದವರು ಅಂಬೇಡ್ಕರ್ ಅವ್ರ ಬಗ್ಗೆ ಅವರು ನೋಡ್ರಿ, ಅಂಬೇಡ್ಕರ್ ಅವ್ರ ಬಗ್ಗೆ ಇವಾಗ ಏನು ಮಾಡ್ತಾ ಇದ್ದಾರೆ, ಅದು ಅವ್ರ ಹೆಸರು ತಗೊಂಡು ಏನು ರಾಜಕಾರಣ ಮಾಡತ್ತಾರಲ್ಲ, ಅವ್ರ ಹೆಸರು ತಗೊಂಡು ಅವ್ರ ಫೋಟೋ ಇಟ್ಕೊಂಡು ಅವ್ರ ಹೋರಾಟ ಮಾಡೋದಾಗಲಿ, ಅವ್ರನ್ನ ಇದು ಮಾಡೋದಾಗಲಿ ಆ ಯೋಗ್ಯತೆ ಕಾಂಗ್ರೆಸ್ನವ್ರಿಗಿಲ್ಲ. ಸಮರ್ಥನೆ ಮಾಡ್ಕೊತಿರೋ ಸಮರ್ಥನೆ ನಿಮ್ಗೆ ಒಂದೇ ಮಾತು ನಮ್ರೆ ಸಮರ್ಥನೆ ಮಾಡುವಂಥ ವಿಷಯ. ಅಂಬೇಡ್ಕರ್ ಅವ್ರಿಗೆ ನೋಡ್ರಿ, ಅಂಬೇಡ್ಕರ್ ಅವರು ಅಗೌರವ ಕೊಡುವಂಥದ್ದು ಹಾಗೇ ಇಲ್ಲ ಅಂದ್ರೆ ಸಮರ್ಥನೆ ಮಾಡ್ಕೊಳ್ಳೋದು, ಅದನ್ನು ಇದು ಮಾಡ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ದಲಿತರು ಯಾರು ಓಟೆ ಹಾಕಿಲ್ಲ. ಒಂದು ಮಾತು ನಾ ಹೇಳ್ತೇನೆ, ಸ್ಪಷ್ಟವಾಗಿ ಹೇಳ್ತೀನಿ. ಅಂಬೇಡ್ಕರ್ ಒಂದು ಮಂಡಿ ನಮ್ಮ ಕೇಳತ್ತಾರ, ನಾವು ಹೇಳ್ಬೇಕು ಅಲ್ಲ, ಅದ್ರ ಉತ್ತರ ಅವರೇ ಕೊಡ್ತಾರೆ ನಾಳೆ. ಸರಿ ನೋಡ್ರಿ, ಅವ್ರು ಹೇಳಿರೋದು ನಮ್ಮ ಸಂಸದರು ಏನು ಹೇಳಿದಾರಲ್ಲ, ನಮ್ಮ ಸಂಸದರು ದಲಿತ ಸಂಘಟನೆಗಳು
ಲೀಡರ್ಗೆ ಅಥವಾ ದಲಿತ ಸಂಘಟನೆಗಳಿಗೆ ಅಂತಿದ್ರೆ ಅದು ತಪ್ಪು. ಆದ್ರೆ ಕಾಂಗ್ರೆಸ್ದವರಿಗೆ ನೀವು ಕೇಳೋದು ಪ್ರಶ್ನೆ ನಾ ಅದು ನೋಡಿಲ್ಲ. ದಯಮಾಡಿ ನೀವು ಇದ್ರ ಅವರು ಏನು ಹೇಳಿದ್ದು, ಕಾಂಗ್ರೆಸ್ದವ್ರು ವೋಟ್ ಹಾಕೋದೇ ಇಲ್ಲ, ಬಿ ಜೆ ಪಿಗೆ ಹಾಕ್ತಾರೇನ್ರಿ? ಇಲ್ಲ. ಅದಕ್ಕೆ ಆ ಹೋರಾಟ ನೋಡ್ರಿ. ಸರಿ, ನಾ ಎರಡೂ ಹೇಳೇನ್ರಿ ನೋಡ್ರಿ. ಅದು ನೋಡ್ರಿ, ಅವರು ಅಂದಿದ್ರ ತಪ್ಪತ್ತು ಫಸ್ಟಿಗೆ ಹೇಳೇ ಅದನ್ನ ಹೇಳೇನು ನಾನು ನಿಮಗೆ ತಪ್ಪದು ಇಲ್ಲ. ಅದನ್ನ ಹೇಳ ನಾ ಹೇಳ್ತೇನೆ ಕೇಳ್ರಿ. ದಲಿತ ನೋಡ್ರಿ, ದಲಿತ ಸಂಘಟನೆಗಳು ದಲಿತ ಲೀಡ್ರಿಗೆ ಅಂದಿದ್ರೆ ಅದು ತಪ್ಪು. ನಾ ಹೇಳತ್ತದು ಒಂದೇ ಮಾತು ಹೇಳ್ತೇನೆ ರೀ. ದಲಿತ ಸಂಘಟನೆಗಳಿಗೆ ದಲಿತ ಲೀಡ್ರಿಗೆ ಅವ್ರು ಅಂದಿದ್ರಂದ್ರೆ ನೀವು ಹೋಟೆ ಹಾಕಿಲ್ಲ ಅಂದ್ರೆ ಅಂದಿದ್ರಂದ್ರೆ ಅದು ತಪ್ಪು. ಆದ್ರೆ ಅವ್ರು ಹೇಳೋದು ಒಟ್ಟಾರೆ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಕಾಂಗ್ರೆಸ್ ಅಲ್ಲ, ಅಲ್ಲಿ ಅವ್ರಿಗೆ ಅರ್ಥ ಏನಾಗೈತೆ ಅಂದ್ರೆ ಅವ್ರು ಹೋರಾಟ ಮಾಡಿದವರು ಕಾಂಗ್ರೆಸ್ದವರು. ಅವ್ರ ಅರ್ಥ ಅವ್ರಿಗೆ ಹೇಳೋ ರೀತಿಯಲ್ಲಿ ಸ್ವಲ್ಪ ಫರಕ್ ಆಗಿರ್ಬೋದು. ಆದ್ರೆ ಇನ್ನು ಏನು ಹೋರಾಟ ಮಾಡಿದ್ರ ನೋಡ್ರಿ, ಅವ್ರ ಹೋರಾಟ ನಿಮ್ಮ ಮನಸ್ಸಿನ ಬರಕ್ ಸಾಧ್ಯ ಇರೋದು. ನಾ ಏನ್ ನನ್ನ ಮನಸ್ಸಿತ್ತು ನಾ ಬೈದು ಅದು ತಪ್ಪು. ನಾವು ನೋಡ್ರಿ, ಒಂದು ಕ್ವಶನ್, ದಲಿತ ಓಟ್ಗಳು ನಾವು ಹಾಕಿದ್ದೇವೆ ಅಂತೇಳಿ 7 ಬಾರಿ ಸಂಸದರಾಗಿದ್ದಾರೆ. ಇಡೀ ದೇಶನಾಗ ಎಲ್ಲಿ ಬಂದ್ ಆಗಿಲ್ಲ, ಬಂದ್ ಕರೆ ಕೊಟ್ಟಿಲ್ಲ. ಕಲಬುರಗಿ ಮತ್ತು ವಿಜಯಪುರ ಯಾಕೆ ಆಯ್ತು ಅನ್ನೋದು ಕಾಂಗ್ರೆಸ್ ಒಂದು ಪ್ರಶ್ನೆ ಕೇಳ್ತಿಲ್ಲ. ಯಾರು ಮರೆಮಾಚಕ, ಯಾರು ಹಗರಣ ಮರೆಮಾಚಕ, ಅಥವಾ ಯಾರು ಸಚಿವರನ್ನ ಉಳಿಸಾಕ್ ಇದನ್ನ ಮಾಡಿದ್ರಿ? ಅವ್ರು ಕಾಂಗ್ರೆಸ್ನವ್ರು ಅದನ್ನೇ ಹೇಳ್ತಾರ, ನಾವು ಕಾಂಗ್ರೆಸ್ನವ್ರು ಬಂದ್ ಮಾಡೇ ಇಲ್ಲ ಅಂತಾರ. ನೀವು ಹಿಂಗೆ ನೀವು ದಲಿತ ಮುಖಂಡ, ಹಿಂದುಳಿದ ಮುಖಂಡ ತಿಳ್ಕೊಂಡು ನೀವು ಹೇಳಿದ್ರೆ ಬಸ್ ಅದು ಬಂದ್ ಆಕ್ಕವ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.